ಏನ್ ಮಾಡೋದು ಅಂದ್ಬಿಟ್ಟು ಬಂದು ಕುತ್ಕೊಂಡೆ, ನೋಡ್ರೆ ಆನೆನೇ ಕಾಣಿಸ್ತಾ ಇದೆ. ಇರುತ್ತೆ, ಏಲಿಯನ್ ತರ ಇರುತ್ತೆ ಇದು. ಆಲ್ಮೋಸ್ಟ್ ಲೆಪರ್ಡ್ ತರಾನೇ ಇದೆ ಇದು. ಎಲ್ಲ ನೋಡಿದೀರಾ ಗೊತ್ತಾ, ಒಂದ್ ರೀಲ್ ಫೇಮಸ್ ಆಗಿದೆ, ರಾಂಬಿಯಾ ಎನ್ಮಿ. ಗೈಸ್ ಎಲ್ಲ ರೆಡಿಯಾಗಿ ಚೆಕ್ಔಟ್ ಆದ್ವಿ. ಇವಾಗ ಡೇ 2 ಲೊಕೇಶನ್ 1. ನಾವು ಸುಮ್ಮನೆ ಬೆಳಗ್ಗೆಯಿಂದ ಫುಲ್ಲು ಟೆನ್ಷನ್ ಕೊಡ್ತಾ ಇದ್ದಾನೆ, ಏನೇನೋ ಮಾತಾಡ್ತಾ ಇದ್ದಾನೆ ಹುಚ್ಚುನ್ ಥರ. ಇದೊಂದು ಬದುಕಿ, ಇದೊಂದು ಜನ್ಮವೇ. ನೋಡಿ, ಇದೇ ನಮ್ಮ ಲೊಕೇಶನ್ 1. ಬನ್ನಿ ಒಳಗೆ ಹೋಗೋಣ. ನೋಡಿ, ಆಪೋಸಿಟಲ್ಲಿ ಫುಲ್ ಬೀಚು. ಏನಂದರೆ ಇಲ್ಲಿ ಒಳಗಡೆ ಹೋಗೋಕ್ಕೆ 200 ರುಪೀಸ್ ಎಂಟ್ರಿ ಫೀಸ್ ಇರುತ್ತೆ. 2 ಥರ ಸ್ಟ್ರಕ್ಚರ್ ಇದೆ. ಒಂದು ಬಂದು 150 ರುಪೀಸ್ದು, ಇನ್ನೊಂದು 200 ರುಪೀಸ್ದು. 200 ರುಪೀಸ್ ತೊಗೊಂಡ್ರೆ ಏನಪ್ಪ ಬೆನಿಫಿಟ್ ಅಂತಂದರೆ ಪೆಟ್ಸ್ ಜೊತೆನೂ ಫೋಟೋ ತೆಗೆಸ್ಕೋಬೋದು. 150 ರುಪೀಸ್ ತೊಗೊಂಡ್ರೆ ಪೆಟ್ಸ್ ಜೊತೆ ಫೋಟೋ ತೆಗೆಸ್ಕೊಳಕ್ಕಾಗಲ್ಲ, ಬರೀ ನೋಡ್ಬೋದಷ್ಟೇ. ನೋಡಿ ಮಾತ್ರ ಕ್ರೇಜಿಯಾಗಿದೆ. ಒಳ್ಳೆ ಯಾವುದೋ ಗುಹೆ ಒಳಗೆ ಹೋಗೋ ಥರ ಇದೆ. ಎಲ್ಲ ಸಾಕಿದ್ದಾರೆ ಮೈಸೂರು. ಅಂದರೆ ಇನ್ನೂ ಇದೆ, ಇನ್ನೂ ಏನೇನು ಇನ್ನೂ ತುಂಬ ಇದೆ, ಬನ್ನಿ ನೋಡೋಣ. ಡಕ್ಕಿದೆ. ಈ ಕಡೆ ಬಂದರೆ ನೋಡಿ, ಇದು ಇಲ್ಲಿದೆ ನೋಡಿ, ಅಂತ ಒರಿಜಿನ್ ಬಂದು ಅಮೆಜಾನ್ ಫಾರೆಸ್ಟ್. ಇವರು ನನಗೆ ಫಿಶ್ ಫೀಡ್ ಮಾಡಕ್ಕೆ ಕೊಟ್ಟರು. ನನ್ನ ಯೂಟ್ಯೂಬರ್ ಅಂತ ಕೊಡ್ತಾ ಇದ್ದಾರೆ. Slowly. Okay, go. Can rain some father going down. ಕೈ ಏನಾದ್ರು ಕಚ್ಚಿದ್ರೆ ಕೈ ಹೋಗ್ತಾ ಇತ್ತು ಫುಲ್ಲು. Okay. Nice, crazy ಅನ್ಕೊಳ್ಳಿ. ಅವನ ಅಜ್ಜಿ ಇವಾಗ ಪೃಥ್ವಿ ಕೈಗೆ ತಿನ್ಕೊಂಡ್ಬಿಡ್ತಿತ್ತು 2 ನಿಮಿಷ. ಹಂಗೆ ಹಾರ್ಟ್ ಬೀಟ್ 1 ಸೆಕೆಂಡ್ ಜಂಪ್ ಆಯ್ತು ನನಗೆ. ನೋಡಿ ಇಲ್ಲಿ, ಇದು ಬಂದು ಜೈಂಟ್ ಗೊರಾಮಿ ಇದು, ಆಯ್ತಾ. ಆಮೇಲೆ ಇದು ಪ್ಲಾಟಿನಮ್ ಗರ್. ಇದು ಆಲಿಗೇಟರ್ ನೋಡಿರ್ತೀರಲ್ಲ, ಆಲಿಗೇಟರ್ ತರಾನೇ, ಆದ್ರೆ ಇದು ವೈಟ್ ಕಲರ್ ಇರುತ್ತೆ, ಅದಕ್ಕೆ ಪ್ಲಾಟಿನಮ್ ಗರ್ ಅಂತ ಅಂತಾರೆ. ಇನ್ನೊಂದು ರೆಡ್ ಟೈಲ್ ಕ್ಯಾಟ್ ಫಿಶ್ ಇಲ್ಲಿದೆ ನೋಡಿ. ಅದ್ರದ್ದು ಟೈಲ್ ನೋಡಿ, ಅಬ್ಸರ್ವ್ ಮಾಡ್ಬೋದು ನೀವು, ಕಾಣಿಸುತ್ತೆ ಸ್ವಲ್ಪ ಒಂಥರ ಆರೆಂಜ್ ಇದೆ, ಸ್ವಲ್ಪ ರೆಡ್ ತರ ಶೇಡ್ ತರ, ಅದಕ್ಕೆ ರೆಡ್ ಟೈಲ್ ಗರ್ ಅಂತಾರೆ. ಇದು ನಮ್ಮ ಜನ ಏನು ಅಂತ ಕಮೆಂಟ್ ಮಾಡ್ಬೇಕು. ಇದು ಏನಂತ ನನಗೆ ಗೊತ್ತಿಲ್ಲ. ಇದು ಏನಂತ ಕಮೆಂಟ್ ಮಾಡಿ, ನಿಮ್ಗೆಲ್ಲರಿಗೂ ಗೊತ್ತು ಇದೇನಂತ ಕಮೆಂಟ್ ಮಾಡಿ ನೀವು. ಹರ್ಲಿಕ್ವಿನ್ ಮಕಾವ್ ಅಂತ ಇದು ತುಂಬಾ ಜನ ಗೊತ್ತಿರುತ್ತೆ, ಅಂದ್ರೆ ಮಕಾವ್ ಅಂತ ಗೊತ್ತಿರುತ್ತೆ. ಅದರಲ್ಲಿ ಅವ್ರಿಗೆ ಸ್ಪೆಸಿಫಿಕ್ ಆಗಿ ಬ್ಲಡ್ ಲೈನ್ ಬಂದು ಹರ್ಲಿಕ್ವಿನ್ ಅಂತ ಇಲ್ಲಿದೆ. ಬ್ಲ್ಯಾಕ್ ಸ್ವ್ಯಾನ್, ಆಯ್ತಾ. ಇದು ಏನು ಗೊತ್ತಾ, ನನಗೆ ತುಂಬ ಫೇವ್ರೇಟ್ ಬರ್ಡ್ ಇದು. ಕಪಲ್ ಬರ್ಡ್ ಇರುತ್ತೆ, ಒಂದು ಮೇಲು ಒಂದು ಫೀಮೇಲು. ಅಕಸ್ಮಾತ್ ಏನಾದರೂ ಫೀಮೇಲ್ ಸತ್ತೋದ್ರೆ ಅದು ಸಾಯ ತನಕ ಸಿಂಗಲ್ ಆಗೇ ಇರುತ್ತೆ. ಫೀಮೇಲು ಅಷ್ಟೇ, ಮೇಲ್ ಸತ್ತೋದ್ರೆ ಸಾಯ ತನಕ ಸಿಂಗಲ್ ಆಗಿರುತ್ತೆ, ಆಯಿತಾ. ಇನ್ನೊಂದು ಮೇಲ್ ಹತ್ರ ಹೋಗಲ್ಲ. ಈಗಿನ ಜನ್ರೇಷನ್ನವ್ರಿಗೆ ಏನೇ ಹೇಳ್ಬೇಕಂದ್ರೆ, ಸ್ವ್ಯಾನ್ನ ನೋಡಿ ಕಲಿಯೋದು ನಾವು ತುಂಬ ಇದೆ ಗೈಸ್. ಅದನ್ನ ನೋಡಿ ಕಲ್ತ್ಕೊಳ್ಳಿ. ಇವಾಗ ಇರ್ತಾರೆ, ಇವತ್ತು ಈ ಕಡೆ ಇರ್ತಾರೆ, ನಾಳೆ ಆ ಕಡೆ ಹಾರ್ತಾರೆ. ಸ್ಟಾರ್ಲಿಂಗ್ ಇದು ಒರಿಜಿನ್ ಬಂದು ಆಫ್ರಿಕಾ ಅಂತೆ. ನೋಡಿ ಹೆಂಗಿದೆ ಅಂತ, ಸಖತ್ತಾಗಿದೆ ಮಾತ್ರ. ನೋಡಿ, ಲೋರ್ ಅಂದ್ರೆ ನೋಸ್ ಇರುತ್ತಲ್ಲ, ಬೀಕ್ ಇರುತ್ತಲ್ಲ, ಬೀಕ್ ಮೇಲ್ಗಡೆ ಪಾರ್ಟ್ನ ಲೋರ್ ಅಂತ ಕರೀತಾರೆ. ಇದಕ್ಕೆ ರೆಡ್ ಇದೆ, ಅದಕ್ಕೆ ರೆಡ್ ಲೋರ್ಡ್ ಅಮೆಜಾನ್. ಇದೆಲ್ಲರಿಗೂ ಗೊತ್ತು, ಆಫ್ರಿಕನ್ ಗ್ರೇ ಪ್ಯಾರೆಟ್. ಇದೆಯಲ್ಲ, ಇದು ಮಾತಾಡುತ್ತೆ ಗೈಸ್, ಇದು ಮಾತಾಡುತ್ತೆ. ಇದು ತುಂಬ ಬೇಗ ಗ್ರಾಸ್ಪ್ ಮಾಡ್ಕೊಂಡು ಮಾತಾಡುತ್ತೆ. ಆಫ್ರಿಕನ್ ಗ್ರೇ ಕಕುಟು, ಇದನ್ನು ನೋಡಿರ್ತೀರಾ. ಇದು ಸೇಮ್ ಆಫ್ರಿಕನ್ ಗ್ರೇ ಥರನೇ, ಆದರೆ ವೈಟ್ ಕಲರ್ ಇರುತ್ತೆ ಇದು.
ಅಲೆಕ್ಟಸ್. ವೈಟ್ ಫ್ರಂಟೆಡ್ ಅಮೆಝಾನ್, ಬ್ಲ್ಯಾಕ್ ಕ್ಯಾಪ್ ಲಾರಿ. ನೋಡಿ ಗೈಸ್ ಇಲ್ಲಿ ಓಯ್ ಅದು ಗೊತ್ತಾಗೋಯ್ತಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ನೋಡಿಲಿ ಪೋಸ್ಟ್ ಕೊಡ್ತಾ ಇರೋದು. ಕಲರ್ಫುಲ್ ಆಗಿದೆ ಇದು ಅಂತಂದ್ರೆ ಫುಲ್ ಕಲರ್ಫುಲ್ಲು. ನೋಡಿ ಇಲ್ಲಿ ಬ್ಲ್ಯಾಕ್ ಹೆಡೆಡ್ ಕ್ಯಾಕ್ ನೋಡಿ, ನೆಕ್ಸ್ಟ್ ಲೆವೆಲ್ ಇದೆ ಇದು. ಇದು ಜಾಂಡೆ ಕನ್ನೂರ್ ಅಂದ್ರೆ ಸನ್ ಕನ್ನೂರ್ ಬ್ಲಡ್ ಲೈನೇನೆ. ಸನ್ ಕನ್ನೂರ್ ಫ್ಯಾಮಿಲಿನೇ, ಬ್ಲಡ್ ಲೈನ್ ಬೇರೆ. ಹ್ಯಾನ್ಸವ್ ಮೆಕಾವ್, ಇದು ಮೆಕಾವ್ ಫ್ಯಾಮಿಲಿ ಬ್ಲಡ್ ಲೈನ್ ಅಂದರೆ ಸ್ಮಾಲ್ ಬ್ಲಡ್ ಲೈನ್ ಕ್ಯಾಟಗರಿಲಿ ಬರುತ್ತೆ. ಅದು ತುಂಬ ಯೂಸ್ ಆಗಿರುತ್ತೆ, ಇದು ತುಂಬ ಚಿಕ್ಕದಿರುತ್ತೆ ಅಷ್ಟೇ ಗೈಸ್. ಹಂಗೆ ನೋಡಿ ಇವಾಗ ಖುಷಿ ಆಗ್ತೀರಾ ನೋಡಿ ಇಲ್ಲಿ. ಇದು ಕಕುಟು ಫ್ಯಾಮಿಲಿನೇ, ಆದರೆ ಇದು ಎಂಡೇಂಜರ್ಡ್ ಸ್ಪೀಶೀಸಲ್ಲಿ ಒಂದು. ಇದು ಗೊತ್ತಿರುತ್ತೆ, ಇದು ತುಂಬ ಜನ ಗೊತ್ತಿರಲ್ಲ ಆ್ಯಕ್ಚುಲಿ. ಇದ್ರ ಹೆಸರು ಬಂದು ಡೈಮಂಡ್ ಡವ್ ಅಂತ. ಇದು ಬಂದು ಪಿಜನ್ ಫ್ಯಾಮಿಲಿ, ಆದರೆ ಮಿನಿಯೇಚರ್ಸ್ ಬ್ಲಡ್ ಲೈನು. ಇದು ಜಾವಾ ಸ್ಪ್ಯಾರೋ ಅಂತ. ಇದು ಫಿಂಚಸ್ ಫ್ಯಾಮಿಲಿ, ದೊಡ್ಡದು. ಇದ್ರ ಅಂದರೆ ಫಿಂಚಸ್ ಚಿಕ್ಕದು ಬರುತ್ತೆ, ಇದು ದೊಡ್ಡದು ಬರುತ್ತೆ. ಇದ್ರ ಮೊಟ್ಟೆ ಕುಶಾಲ್ ತಲೆ ಅಷ್ಟು ದಪ್ಪ ಇರುತ್ತೆ. ಹೌದಾ? ಹ್ಞೂ, ಕುಶಾಲ್ ಸಿಂಹನೇ ಇಲ್ಲ ಇಲ್ಲಿ. ಸಿಂಹನ? ಸಿಂಹ ಇಲ್ಲ ಬಾಬು, ಸಿಂಹ ನೀನೇ ಇದೆಯಲ್ಲ ಸಿಂಹ. ಇಲ್ಲೆಲ್ಲ ಫುಲ್ ಸನ್ ಕನ್ನೂರ್ಸ್ ಇದೆ ಮೇಲೆ. ಗೈಸ್ ಎಲ್ಲ ಬಂದ್ಬಿಡ್ತು ಒಂದೇ ಸತಿ. ಟ್ರೇಯಲ್ಲಿ ಏನೋ ಊಟ ಹಾಕಿದ್ದಾರೆ ಅಂತ ಓಡ್ ಬಂದ್ಬಿಡ್ತದು. ನೋಡಿದ್ರೆ ಇಲ್ಲಿ ಟ್ರೇಯಲ್ಲಿ ಊಟನೇ ಇಲ್ಲ. ಅಯ್ಯೋ ಕೈಯೆಲ್ಲ ಕಚ್ತಾ ಇದೆ. ಊಟ ಇಲ್ಲ ಅಂತ ಹೊಟ್ಟೋಯ್ತಲ್ಲ ವಾಪಸ್ಸು. ಅಯ್ಯೋ ಇವ್ರು ಯಾರೋ ಫುಡ್ಡೇ ಕೊಟ್ಟಿಲ್ಲ ಅಂತ. 2 ನಿಮಿಷ ಆದರೆ ಪೃಥ್ವಿನೇ ತಿನ್ಕೊಂಡ್ಬಿಟ್ಟಿದ್ದೆ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಊಟ ಇದ್ರೆ ಮಾತ್ರ ಮರ್ಯಾದೆ. ನೋಡಿ ಇದು 200 ರುಪೀಸ್ ಪಾಸ್ ತಗೊಂತೀರಲ್ಲ, ಅದರಲ್ಲಿ ಇನ್ಕ್ಲೂಡೆಡ್ ಆಗಿರುತ್ತೆ. ಅದಕ್ಕೆ ನಿಮಗೆ ಒಂದು ಫೋಟೋದು ಒಂದು ಇಟ್ಕೊಡ್ತಾರೆ ಕೂಪನ್ನು. ಆ ಕೂಪನ್ ನೀವು ಇಲ್ಲಿ ತೊಗೊಂಬಂದು ಯಾರಾದರೂ ಇರ್ತಾರೆ ಅವ್ರಿಗೆ ತೋರಿಸಿದ್ರೆ ನೀವು ಅದನ್ನ ರೆಡೀಮ್ ಮಾಡ್ಕೊಂಡು ಫೋಟೋ ತೆಗ್ಸ್ಕೋಬೋದು. ಇದಾದ್ರೂ ತೆಗ್ಸ್ಕೋಬೋದು, ಇಲ್ಲ ಸ್ನೇಕು, ಮಕಾವು, ಇಗ್ವಾನ, ಆಮೇಲೆ ಗ್ರೇ ಪ್ಯಾರೆಟು, ಈ 4ಅಲ್ಲಿ ನೀವು ಯಾವ್ದಾನ ಒಂದಾದ್ರೂ ತೆಗ್ಸ್ಕೋಬೋದು. ನೋಡಿ ಇದು ಗೋಲ್ಡನ್ ಪೆಸೆಂಟು ಆಯಿತಾ. ಇದು ಅಲ್ಲಿ ಹಿಂದೆ ಇರೋದು ಸಿಲ್ವರ್ ಪೆಸೆಂಟು, ಇದು ಗ್ರೇ ಪೆಸೆಂಟು ಆಯಿತಾ. ಈ ಥರ ಇದರಲ್ಲಿ ಹೆಡ್ಡು ಹೆಂಗೆ ಕಂಡುಹಿಡಿಯೋದಂದರೆ, ಈ ತಲೆ ಮೇಲೆ ಇದೆಯಲ್ಲ, ಆ ತಲೆ ಮೇಲೆ ಯಾವ ಕಲರ್ ಇರುತ್ತೋ ಆ ಪೆಸೆಂಟ್ ಅದು. ಇದು ಗ್ರೇ ಪ್ಯಾರೆಟು. ಇದು ಫೋಟೋ ಪರ್ಪಸ್ಸಿಗೆ ಇಟ್ಟಿದ್ದಾರೆ, ಮುಟ್ಟಿದ್ರೂ ಏನೂ ಮಾಡಲ್ಲ. ನೀರಿ ಬನ್ನಿ, ಇಲ್ಲಿ ನಿಮಗೆ ಲಿಸರ್ಡ್ ಜಾತಿಯವರೊಬ್ಬರನ್ನ ತೋರಿಸ್ತೀನಿ. ಇದೆ ನೋಡು, ಇದೆಲ್ಲ ಅಷ್ಟು ದೊಡ್ಡದೈತೆ. ಸೊ ನೀವು ಕೂಪನ್ ಯೂಸ್ ಮಾಡ್ಕೊಂಡ್ಮೇಲೂ ಏನಾದರೂ ಇನ್ನೂ ಎಕ್ಸ್ಟ್ರಾ ಪೆಟ್ಸ್ ಜೊತೆ ಫೋಟೋ ತೆಗೆಸ್ಕೊಬೇಕು ಅಂತಿದ್ರೆ ನೀವು ಪರ್ ಪೆಟ್ಟು 50 ರುಪೀಸ್ ಪೇ ಮಾಡಿದ್ರೆ ಫೋಟೋ ತೆಗೆಸ್ಕೋಬೋದು. ಇದಕ್ಕೆ ಫುಲ್ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದಾರೆ. ಹಿಂಗೆ ಕುತ್ಕೋಬೇಕು, ಹಿಂಗೆ ಹತ್ತಬೇಕು, ಹಿಂಗೆ ಮಾಡಬೇಕು ಅಂತ.
ಅದು ಗೊತ್ತು, ಸಂಜೆ ಬಿರಿಯಾನಿ ಕೊಡ್ತಾರೆ ಅಂತ ಅಲ್ವಾ? ಹ್ಞೂ. ಇಷ್ಟೊತ್ತು ನೋಡಿದ್ರಲ್ಲ, ಇದೆಲ್ಲ ಬಂದು ಬರ್ಡ್ಸ್ ಮುಗ್ದೋಯ್ತು. ಇವಾಗ ಆ್ಯಕ್ಚುಯಲ್ ಮಜಾ ಸ್ಟಾರ್ಟು. ಇದು ಮಿನಿಯೇಚರ್ ಡಾಂಕಿ ಅಂತೆ. ನೋಡಿಲಿ, ತುಂಬ ಚಿಕ್ಕದಿದೆ, ಆದರೆ ತುಂಬ ಸಿಕ್ಕಾಪಟ್ಟೆ ಕ್ಯೂಟಾಗಿದೆ. ನನಗೇನಾನ ಕೊಟ್ಟರೆ ಮನೇಲಿ ಸಾಕೊತೀನಿ. ಮಿನಿಯೇಚರ್ ಹಾರ್ಸ್ ಅಂತೆ. ಇದು ಕುದುರೆ ಥರನೇ ಇಲ್ಲ, ಹಂದಿ ಥರ ಇದೆ ಇದು. ನೋಡಿಲಿ, ಜುರಾ ಕರೀತಾನೆ ನೋಡಲು, ಒಂದು ದರ್ಶಿ ಕರೀತಾನೆ. ಕರಿಯೋ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಇದು ಕ್ಯಾಮಲು. ಇದ್ರ ಹೆಸರು ಕಲಿ ಅಂತ. ಗೈಸ್, ಇದು ಫುಲ್ ಇಲ್ಲೇ ಮಕ್ಕದ ಮೇಲೆ ಬಂದ್ಬಿಟ್ಟಿದೆ ಪಾಪ. ಕರ್ನಾಟಕದಿಂದ ಯೂಟ್ಯೂಬರ್ಸ್ ಬಂದಿರೋದಕ್ಕೆ ನಮಗೆ ಕ್ಯಾರೆಟ್ ಕೊಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅದು ಕಲಿ ಟೋಲ್ಡ್ ಇಟ್. ಆದರೆ ಏನು ಗೊತ್ತಾ, ನಿಜ ಸುಳ್ಳು ಹೇಳ್ಬಾರ್ದು. ನೀವು ಕ್ಯಾಮಲ್ಸ್ನ ನೋಡಿರ್ತೀರಾ, ಈ ಬೀಚ್ ಸೈಡು ಎಲ್ಲ ಯೂಸ್ ಮಾಡ್ಕೊತಾರೆ, ಅದ್ರ ಮೇಲೆ ರೌಂಡ್ ಓಡ್ಸೋಕ್ಕಾಗಿರ್ಬೋದು. ಇದಕ್ಕೆ ಈ ಕ್ಯಾಮಲ್ ಎಷ್ಟು ಹೆಲ್ದಿ ಆಗಿದೆ ಅಂದರೆ, ಅದ್ರ ಫರ್ರು ಕೋಟ್ ಆಗಿರ್ಬೋದು, ಆಮೇಲೆ ಕೆಳಗಡೆ ಕಾಲು ತೋರಿಸು, ಇಲ್ಲಿ ಕಾಲು ನೇಲ್ಸು ನೋಡಿ, ಇದೆಲ್ಲ ನೇಲ್ಸು ಎಲ್ಲ ಪ್ರಾಪರ್ ಆಗಿದೆ ಕ್ಯಾಮಲು. ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನು ನೋಡಿದ ತಕ್ಷಣ ತುಂಬ ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದನ್ನ ನೋಡಿದ ತಕ್ಷಣ ಖುಷಿ ಆಯಿತು. ಆಮೇಲೆ ಆಸ್ಟ್ರಿಚ್ದು ವಿಡಿಯೋ ಮಾಡಿದಾನಲ್ಲ ಕುಶಾಲು, ಅದರಲ್ಲಿ ಬೇಕಾದ್ರೆ ಸೈಡಲ್ಲಿ ನೋಡ್ಬೋದು ನೀವು. ಇದಕ್ಕೆ ಕ್ಯಾಮಲ್ಗೆ ಸ್ಪೆಷಲ್ ಆಗಿ ಇದಕ್ಕೇನೆ ಸಪ್ರೇಟಾಗಿ ಒಬ್ಬರು ಡಾಕ್ಟರು ಇಲ್ಲೇ ಇರೋ ಥರ, ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಟ್ರೀಟ್ಮೆಂಟ್ ಮಾಡೋ ಥರ ಎಲ್ಲ ಡೇ ಕೇರ್ ಎಲ್ಲ ಮಾಡ್ತಾ ಇರ್ತಾರೆ. ಇದಕ್ಕೆ ಏನು ಬೇಕು ಎಲ್ಲ. So maximum height is 90 centimeter. Be somewhere on 3-4 feet. ಕೊಡಿಲಿ ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇದು ಮಿನಿಯೇಚರ್ ಕವು. ಇದ್ರದ್ದು ಮ್ಯಾಕ್ಸಿಮಮ್ ಹೈಟ್ ಬಂದು 90 ಸೆಂಟಿಮೀಟರ್ಸ್ ಅಂತೆ. 90 ಸೆಂಟಿಮೀಟರ್ಸ್ ಅಂದರೆ ಏನು ಸ್ಮೂತ್ ಆಗಿದೆ. 2 feet ಬರುತ್ತೆ ನೋಡಿಲಿ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಎಲ್ಲರ ಮನೇಲೂ ಒಂದೊಂದು ಸಾಕೋಬೋದು. ಆದರೆ ಬಜೆಟ್ ಬಂದಿದ್ದು 1 cow. ಹೌ ಮಚ್ ವಿಲ್ 1 cow ಕಾಸ್ಟ್? ಸಮ್ವೇರ್ ಅರೌಂಡ್ 2 lakh. 1 cow ಪರ್ cow. ಒಂದು ಹಸು ಬಂದು ನಿಮಗೆ 2 ಲಕ್ಷ ರೂಪಾಯಿ ಕಾಸ್ಟ್ ಆಗುತ್ತೆ. 2 ಹಸುವಿಂದ ನಿಮಗೆ 4 ಲಕ್ಷ ಕಾಸ್ಟ್. ಆಮೇಲೆ ಹಾಲೆಲ್ಲ ಕೊಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ, ಹಾಲೆಲ್ಲ ಕೊಡಲ್ಲ. ಸುಮ್ಮನೆ ಒಂದು ಪ್ರೀತಿಗೆ, ಒಂದು ಖುಷಿಗೆ ಸಾಕೋಬೇಕಷ್ಟೇ ಮನೇಲಿ, ಇನ್ನೇನಿಲ್ಲ ಬೇರೆ. ನೋಡಿ ಇಲ್ಲಿ, ಅದು ಗೊತ್ತು ಕ್ಯಾರೆಟ್ ಇದೆ ಇಲ್ಲಿ ಅಂತ. ಗೈಸ್, ಇದರಲ್ಲಿ ಇದೇ ಸ್ಪೆಷಲ್ಲು ಆಯಿತಾ ಗೈಸ್. ಗುದ್ಬಿಡ್ತು ಗೈಸ್ ನನಗೆ ಇದು. ನೋಡಿಲಿ, ಹಿಯ ಹುಯ್, ಗೈಸ್, ಇವನ್ ಬೆಳಗ್ಗೆ ಇರೋ ಕೋಪ ಎಲ್ಲ ಒಳಗಡೆ ಹಾಕ್ಬಿಡೋದ್ರ ಕೈಲಿ ಗುದ್ದಿಸ್ತವನ. ಅದು ಗುದ್ಯಕ್ಕೆ ಬರ್ತಾ ಇದೆ, ನಗ್ತಾ ಇದ್ದಾನೆ ಆಚೆ ನಿಂತ್ಕೊಂಡು. ಆಪತ್ತಿಗೆ ನುಗ್ತಾ ಇದ್ದಾನೆ ಗೈಸ್ ನನ್ನ. ಸರಿ ಇಲ್ಲ ಅವನು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಏನೋ ಮಾಡೇ ಇಲ್ಲ ಅನ್ಕೊಳ್ಳಿ, ಸುಮ್ಮನೆ ಹೇಳ್ತಾ ಇದ್ದಾನೆ ಅವನು. ಏನೇನೋ ಬೆಳಗ್ಗೆಯಿಂದ ನನಗೆ ಅವನಿಗೆ ಫುಲ್ ಫೈಟ್ ಅನ್ಕೊಳ್ಳಿ. ಇವಾಗವರೆಗೂ ಫೈಟ್ ಆಡಿದ್ದೀನಿ, ಇವಾಗಲೇ ಸ್ಟಾಪ್ ಮಾಡಿರೋದು ಫೈಟ್ ಮಾಡೋಕ್ಕೆ. ಸರಿ ಇಲ್ಲ, ಅವ್ನು ಸವಾಸ ಮಾಡಲ್ಲ. ನಾನು ಈ ಥರ ಎಲ್ಲ ರಿವೆಂಜ್ ತೊಗೊತಾನೆ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು. ಬೈ ಹೇಳೋದಕ್ಕೆ ಬಾಯ್. ಗೈಸ್, ಇದ್ರ ಮಾಡಕ್ಕೆ ಕಾಲ್ ನೋಡಿ, ನಿಜ ಇದು ತಿಂತಾರ ಅಂತೂ ಕಾಣಿಸ್ತಾ ಇಲ್ಲ ನನಗೆ. ಡಿಫ್ರೆಂಟ್
ಇಂದ ತಂದಿರೋದಲ್ವಾ ಮಾಮ್ ಇರುತ್ತೆ ಏಲಿಯನ್ ತರ ಇರುತ್ತೆ ಇದು ಆಲ್ಮೋಸ್ಟ್ ಲೆಪರ್ಡ್ ತರಾನೇ ಇದೆ ಇದು ಕ್ಯೂಡೆಸ್ಟ್ ರಾಬಿಟ್ ಇದು ಕಚ್ಚೂರಿ ಏನಾಗಲ್ಲ ಅಂದ್ರೆ ಕಚ್ಚಿತ್ತು ಇದರಿಂದ ಇದಕ್ಕೆ ಬನಾನಾ ಬಾಲ್ ಪೈಥಾನ್ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇದಾರೋ ನಮ್ಮ ತಾಯಿನಿಗೂ ಗೊತ್ತಾಗ್ತಾ ಇಲ್ಲ ನನಗಂತೂ